ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೀಶಾ ಫ್ಯಾಮಿಲಿ ಯೂಟ್ಯೂಬ್ ಚಾನೆಲ್. ನನಗೆ ವಿಡಿಯೋಸ್ ಮಾಡಬೇಕು ಅಂತಾದರೆ ತುಂಬ ವಿಡಿಯೋಸ್ ಉಂಟು. ಯಾಕೆಂತ ಹೇಳಿದರೆ ನನ್ನ ಗಿಡದಲ್ಲೇ ಕೆಲವು ವಿಷಯಗಳ ಬಗ್ಗೆ ನಾನು ಅಂದರೆ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಬಾಕಿ ಉಂಟು. ಅದನ್ನೆಲ್ಲ ನನಗೆ ವಿಡಿಯೋಸ್ ಮಾಡ್ಬೋದು. ಯಾಕೆಂತ ಹೇಳಿದ್ರೆ ತುಂಬ ಜನ ನನ್ನಲ್ಲಿ ಡೌಟ್ಸ್ ಎಲ್ಲ ಕೇಳ್ತಾ ಇರ್ತಾರೆ. ರಿಪೋರ್ಟಿಂಗ್ ಮಾಡುವಂಥದ್ದನ್ನು, ಗಿಡದ ಮೇಂಟೆನೆನ್ಸ್ ಎಲ್ಲವನ್ನು ಸಹ A to Z ಆಗಿ ಸಹ ಹೇಳ್ಬೋದು. ಅಷ್ಟು ಕಂಟೆಂಟ್ ಉಂಟು ನನ್ನ ಗಿಡದಲ್ಲಿ ಹೇಳಬೇಕು ಅಂತಾದರೆ. ಬಟ್ ನನಗೆ ನಾನು ಹೇಳಿದಲ್ಲ, ಅದಕ್ಕೆ ಟೈಮ್ ಬಹಳಷ್ಟು ಕಡಿಮೆ ಇದೆ. ಮತ್ತು ಒಬ್ಬಳೇ ಆದ ಕಾರಣ ಸ್ವಲ್ಪ ಕಷ್ಟ ಆಗ್ತದೆ. ವೀಡಿಯೋಸ್ ಮತ್ತು ಇದನ್ನು ಎರಡನ್ನು ಮೇಂಟೈನ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಆದರೂ ಇವತ್ತು ನಾನೊಂದು ರಿಪೋರ್ಟಿಂಗಿನ ವೀಡಿಯೋಸನ್ನು ಮಾಡುವ ಅಂಥೇಳಿ ಮಾಡ್ತಾ ಇದ್ದೇನೆ. ರಿಪೋರ್ಟ್ ಮಾಡಲಿಕ್ಕೆ ಅಂತ ತುಂಬ ಗಿಡ ಇದೆ ನೋಡಿ. ಆ ಗ್ರೋ ಬ್ಯಾಗ್ ಎಲ್ಲ ಕಟ್ಟಾಗಿದೆ. ಅದನ್ನು ಮುಟ್ಲಿಕ್ಕೆ ಆಗೋದಿಲ್ಲ ನನಗೆ ಹೇಳಬೇಕು ಅಂತಂದರೆ. ಅದನ್ನೆಲ್ಲ ರಿಪೋರ್ಟ್ ಮಾಡುವಂಥದ್ದೇ. ಎಂತ ಮಾಡೋದ ಬಿಡು. ಹಾಗೆ ನಾನಿವತ್ತು ರಿಪೋರ್ಟ್ ಮಾಡಲಿಕ್ಕೆ ಬಂದೆ ನೋಡಿ. ಇದು 25 ಲೀಟರಿನ ಗ್ರೋ ಬ್ಯಾಗ್. ಇದು 3-4 ಸಲ ಆಯ್ತು ನಾನು ಈ ಗ್ರೋ ಬ್ಯಾಗನ್ನು ಯೂಸ್ ಮಾಡೋದು. ಅಂದರೆ ಮೆಣಸಿನ ಗಿಡ, ಈ ಥರ ಅಲಸಂಡೆ ಗಿಡವನ್ನು ನೆಟ್ಟಿದ್ದೆ. ಮತ್ತು ಲಾಸ್ಟಿಗೆ ಅರಿಶಿನವನ್ನು ನಿಮಗೆ ತೋರಿಸಿದ್ದೆಲ್ಲ, ಇದು ಅರಿಶಿನ ನೆಟ್ಟಿದ್ದೆ. ಇದನ್ನು ಆ ಗ್ರೋ ಬ್ಯಾಗ್ ಇದು. ಅದರಲ್ಲಿ ಇವಾಗ ನಾನು ಮಲ್ಲಿಗೆ ಗಿಡವನ್ನು ರಿಪೋರ್ಟ್ ಮಾಡುವ ಅಂತ ನೋಡಿ. ರಿಪೋರ್ಟ್ ಮಾಡಲಿಕ್ಕೆ ಆಗುವಾಗ ಗಿಡ ಹೇಗಿರ್ತದೆ ಅಂತ ನೋಡಿ. ಇದು ಚಿಕ್ಕ ಪಾಟಲ್ಲಿರುವಂಥ ಗಿಡ. ಇದರ ಆಯಿತು, ಇದು ಸ್ಟ್ರಕ್ ಆಯಿತು ನೋಡಿ. ಇದು ಇನ್ನೂ ಇದರ ಗ್ರೋತಿಂಗ್ ಅಷ್ಟು ಚೆನ್ನಾಗಿ ಬರಲಿಕ್ಕಿಲ್ಲ ನೋಡಿ. ಯೆಲ್ಲೋ ಕಲರ್ ಬರಲಿಕ್ಕೆ ಶುರುವಾಯಿತು. ಒಂದು ಅಷ್ಟು ಹೆಲ್ದಿಯಾಗಿಲ್ಲ ಗಿಡ ನೋಡಿ. ಒಂಥರ ಆಗಿದೆ ನೋಡಿ. ಇನ್ನು ಇದನ್ನು ನಾನು ರಿಪೋರ್ಟ್ ಮಾಡಲೇಬೇಕು. ಇದನ್ನು ಹಾಗೆ ವೆಯ್ಟ್ ಮಾಡಲಿಕ್ಕೆ ಆಗೋದಿಲ್ಲ ನೋಡಿ. ಚಿಕ್ಕ ಪಾಟಲ್ಲಿ ನಾನೊಂದು ಹೀಗೇ ನೆಟ್ಟದ್ದು, ನಾನೇ ಮಾಡಿದ ಗಿಡ ಇದು. ಇದಕ್ಕಿಂತಲೂ ತುಂಬ ಡಲ್ ಆಗಿರುವಂಥ ಗಿಡ ತುಂಬ ಇದೆ. ಅದನ್ನೆಲ್ಲ ರಿಪೋರ್ಟ್ ಮಾಡಲಿಕ್ಕೆ ಆಗಿದೆ. ಒಂದೊಂದನ್ನೇ ಮಾಡುವ ಅಂತ ಹೇಳಿ ನನಗೆ ಸ್ವಲ್ಪ ಹೆಲ್ತು ಸರಿ ಇಲ್ಲ. ಮತ್ತು ಟೋಟಲಿ ಇವಾಗ ಈ ಶೆಕೆ ಅಲ್ವಾ, ಆಗೋದೇ ಇಲ್ಲ, ಮೇಲೆ ಬರಲಿಕ್ಕೆ ಆಗೋದಿಲ್ಲ. ಇವಾಗ ನಾನು ಈವ್ನಿಂಗ್ ಹೊತ್ತಲ್ಲಿ ಬಂದಿದ್ದೇನೆ, ನೀರು ಬಿಡಲಿಕ್ಕೆ ಉಂಟು. ಅದರೆಡೆಗೆ ಒಂದೊಂದೇ ಗಿಡ ರಿಪೋರ್ಟ್ ಮಾಡಿ ಬಿಡುವ ಅಂತೇಳಿ. ನಂದು ಗ್ರೋ ಬ್ಯಾಗು, ಇಂಥ ಗ್ರೋ ಬ್ಯಾಗು ತುಂಬ ಉಂಟು. ಮೆಣಸಿನ ಗಿಡ ನೆಟ್ಟದುಂಟು. ಅದೆಲ್ಲ ಒಂದು ಗಿಡ ಎಲ್ಲ ಇದು ಅಂದರೆ ಮೆಣಸಿನ ಗಿಡದ್ದೆಲ್ಲ ನನಗೆ ಅದನ್ನು ತೆಗಿಲಿಕ್ಕೆ ಆಯಿತು. ಗ್ರೋ ಬ್ಯಾಗಲ್ಲಿ ಸಿಗಲಿಕ್ಕೆ ಉಂಟು ತುಂಬ. ಹಾಗಾಗಿ ನಾನು ಗ್ರೋ ಬ್ಯಾಗ್ ಯಾವುದು ಪರ್ಚೇಸ್ ಮಾಡಲಿಲ್ಲ. ಸ್ವಲ್ಪ ದಿವಸ ಬಿಟ್ಟು ಇದನ್ನೆಲ್ಲ ರಿಪೋರ್ಟ್ ಮಾಡುವ. ಅದೆಲ್ಲ ಮೆಣಸನ್ನೆಲ್ಲ ಕೊಯ್ದಾದ ನಂತರ ಅದರಲ್ಲಿ ಇದು ಮಲ್ಲಿಗೆ ಗಿಡವನ್ನು ಸೆಟ್ ಮಾಡಿಡುವ ಅಂತೇಳಿ ನಾನು ಹಾಗೆ ಬಿಟ್ಟಿದ್ದೇನೆ ನೋಡಿ. ಇದು 25 ಲೀಟರ್ನ ಗ್ರೋ ಬ್ಯಾಗ್. ಇದೊಂದು 1.5 ವರ್ಷ 2 ವರ್ಷ ತನಕ ಇದನ್ನು ರಿಪೋರ್ಟ್ ಮಾಡಬೇಕು ಅಂತಿಲ್ಲ, ಇದರಲ್ಲಿ ನೆಟ್ಟರೆ. ಸೊ ಹಾಗಾಗಿ ನಾನು ಇವಾಗ ಇದರಲ್ಲಿ ನೆಡ್ತಿದ್ದೇನೆ ನೋಡಿ. ಕೆಲವರಿಗೆ ಕೆಲವು ಸಂಶಯ ಅಂದರೆ ಇದು ಬಾಳಿಕೆ ಬರ್ತದ ಅಂತ ನೋಡಿ. ಇದು ನಿಮಗೆ ಕಾಣುವಾಗಲೇ ಗೊತ್ತಿರ್ಬೋದು ಎಷ್ಟು ಸಲ ನಾನು ಯೂಸ್ ಮಾಡಿರ್ಬೋದು ಅಂತೇಳಿ. ಏನಾಗೋದಿಲ್ಲ ನೋಡಿ, ಎಂತ ಮಾಡಿದರೂ ಸಹ ಏನಾಗೋದಿಲ್ಲ. ಅದರ ಕೈ ಉಂಟು ನೋಡಿ, ಇದು ಸಹ ಏನಾಗಲಿಲ್ಲ. ಇದನ್ನು ನಾನು ಎಷ್ಟು ಯೂಸ್ ಮಾಡಿದ್ದೇನೆ ಗೊತ್ತಾ. ಆ ಕಡೆಯಿಂದ ಈ ಕಡೆಗೆ ಮೂವ್ ಮಾಡಲಿಕ್ಕೆಲ್ಲ ಇದನ್ನೇ ನಾನು ಈ ಕೈಯನ್ನು ಇಟ್ಕೊಂಡೇ ನಾನು ತಗೊಂಡು ಹೋಗುವಂಥದ್ದು ಗಿಡವನ್ನು. ಜಸ್ಟ್ ಆಚೆ ಮೂವ್ ಮಾಡುವಂಥದ್ದೆಲ್ಲ ಇದನ್ನೇ. ಇದು ನೋಡಿ, ಇದರ ಸ್ಟಿಚ್ ಎಲ್ಲ ನೋಡಿ ಹೇಗುಂಟು ನೋಡಿ. ಏನಾಗೋದಿಲ್ಲ, ಒಳ್ಳೆ ಬಾಳಿಕೆ ಬರುವಂತಹ ಗ್ರೋ ಬ್ಯಾಗ್. ಇದರಲ್ಲಿ ಹೋಲ್ ಸಹ ಉಂಟು ನೋಡಿ, ಕಾಣ್ತದಾ? ಚಿಕ್ಕ ಚಿಕ್ಕ ಹೋಲ್ ನೋಡಿ, ಇಲ್ಲೆಲ್ಲ ಉಂಟು ಚಿಕ್ಕ ಚಿಕ್ಕ ಹೋಲ್. ನೀರೆಲ್ಲ ಕರೆಕ್ಟಾಗಿ ಹೋಗ್ತದೆ ಆಯಿತಾ. ನೀರಿನ ಸಮಸ್ಯೆ ಏನು ಬರೋದಿಲ್ಲ. ಇದು ಗ್ರೀನ್ ಪ್ರೋ ಕಂಪನಿಯವರದು ನೋಡಿ. ಪ್ರೊಟೆಕ್ಟ್ ಗ್ರೋ ಪ್ರಾಸ್ಪರ್ ಅಂತ ಬರೆದಿದೆ ನೋಡಿ. ಒಳ್ಳೆಯ ಕ್ವಾಲಿಟಿ ಇರುವಂಥ ಗ್ರೋ ಬ್ಯಾಗ್ ಆಯಿತಾ. ಅದಕ್ಕೆ ಯಾವುದೇ ಸಂಶಯ ಇಲ್ಲ. ನಾನು ಈ ವಿಡಿಯೋಸನ್ನು ಗ್ರೋ ಬ್ಯಾಗಿನ ಬಗ್ಗೆ ತುಂಬ ವಿಡಿಯೋಸ್ ಮಾಡ್ತೇನೆ. ಕೆಲವರು ಭಾವಿಸ್ತಿರ್ಬೋದು ಏನಾದರೂ ಲಾಭ ಉಂಟಪ್ಪ ಇವರಿಗೆ ಅಂತ. ಲಾಭದ ಬೇಸಲ್ಲ ಇದು. ಅಂದರೆ ನನಗೆ ಒಳ್ಳೆ ಪರ್ಫೆಕ್ಟಾಗಿ ಗಿಡದ ಒಂದು ಮೇಂಟೆನೆನ್ಸ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗಿದೆ ಈ ಗ್ರೋ ಬ್ಯಾಗಿಂದ. ಸೊ ಹಾಗಾಗಿ ಹೊಸಬ್ರು ಗಿಡ ಮಾಡುವವರು, ಟೆರಿಸ್ ಗಾರ್ಡನಲ್ಲಿ ಟೆರಿಸಲ್ಲಿ ಮಾಡುವ ಅಂತ ಹೇಳುವವರು, ಗ್ರೋ ಬ್ಯಾಗಲ್ಲಿ ಗಿಡ ಮಾಡಬೇಕು ಅನ್ನೋರಿಗೆ ತುಂಬ ಬೆಸ್ಟ್ ಗ್ರೋ ಬ್ಯಾಗ್ ಇದು. ಅದಕ್ಕೋಸ್ಕರ ನಾನು ವೀಡಿಯೋಸ್ ಪದೇ ಪದೇ ಮಾಡ್ತಿದ್ದೇನೆ ನೋಡಿ. ಆ ಗ್ರೋ ಬ್ಯಾಗೆಲ್ಲ ಏನಿಲ್ಲ, ಅದು ಒನ್ ಟೈಮ್ ಮಾತ್ರ ಯೂಸ್ ಆಯಿತು. ಕಾಣ್ತದ ಇಲ್ಲಿ ಹೊಡೆದಿರುವಂಥದ್ದು ನೋಡಿ. ಅದು ಮಾತ್ರ ಅಲ್ಲ, ಆ ಗಿಡ ನೋಡಿ ಚಿದ್ರ ಆಗಿದೆ. ಅದನ್ನು ಮುಟ್ಟಿದರೆ ಎಲ್ಲ ಬರದಿತ್ತು ಹಾಗೆ. ಅದೆಲ್ಲ ಯಾಕೆ ಗೊತ್ತಾ, ಒನ್ ಟೈಮ್ ಯೂಸ್. ಈ ಅಲಸಂಡೆ ಗಿಡ ಮತ್ತು ಮೆಣಸಿನ ಗಿಡ ಎಲ್ಲ ನೆಡಲಿಕ್ಕೆ ಅದು ಬೆಸ್ಟ್. ಅದರಲ್ಲಿ ಈ ಕಾಲಿಫ್ಲವರ್ ಎಲ್ಲ ಉಂಟಲ್ಲ, ಅದನ್ನೆಲ್ಲ ಇದರಲ್ಲಿ ಟೊಮೆಟೊ ಗಿಡ ಎಲ್ಲ ನೆಡ್ಬೋದು. ಅದು ಒನ್ ಟೈಮ್ ಮಾತ್ರ. ಈ ಥರ ನಮಗೆ ನಾವೊಂದು ಬಿಸ್ನೆಸ್ ಆಗಿ ಮಾಡ್ತಿರುವಂಥದ್ದು ಮಲ್ಲಿಗೆ ಗಿಡವನ್ನು. ಇದು ನಮಗೆ ಲಾಂಗ್ ಟೈಮ್ ಬೇಕು. ಹಾಗಿರಬೇಕಿದ್ರೆ ಅದನ್ನು ಒಳ್ಳೆ ಕ್ವಾಲಿಟಿ ಇರುವಂಥ ಗ್ರೋ ಬ್ಯಾಗಲ್ಲಿ ನೆಡೋದು ಬೆಸ್ಟ್. ಪಾಟ್ ಸಹ ನಾನು ಬೆಸ್ಟ್ ಅಂತ ಹೇಳುವುದಿಲ್ಲ ನೋಡಿ. ಈ ಪಾಟ್ ಎಲ್ಲ ಉಂಟಲ್ಲ, ಈಗ ಇದನ್ನು ರಿಪೋರ್ಟ್ ಮಾಡುವ ಟೈಮಲ್ಲಿ ಕಟ್ ಆಗ್ತದೆ, ಸ್ಕ್ರ್ಯಾಚ್ ಬೀಳ್ತದೆ ನೋಡಿ. ಇಲ್ಲಿ ಸ್ಕ್ರ್ಯಾಚ್ ಬಿದ್ದಿದೆ ನೋಡಿ. ಇನ್ನದು
ಕಟ್ ಆಗ್ತದೆ. ಹಾಗೆ ಕಟ್ಟದ್ದು ತುಂಬ ಮುಟ್ಲಿಕ್ಕೆ ಆಗೋದಿಲ್ಲ ಈಗ ಅದನ್ನು. ಸೊ ಹಾಗಾಗಿ ದೊಡ್ಡ ಕಷ್ಟ ಆಗ್ತದೆ. ಇದನ್ನು ಹಾಗೆಲ್ಲ ಎಷ್ಟು ಮಣ್ಣು ತುಂಬಿಸಿದ್ರು ರೀಪೋರ್ಟ್ ಮಾಡುವ ಟೈಮಲ್ಲಿ ಏನಾಗೋದಿಲ್ಲ. ಇದರ ಒಂದು ಸ್ಪೆಷಾಲಿಟಿ ಏನು ಗೊತ್ತಾ, ನೋಡಿ ಹೇಗೆ ನಿಲ್ತದೆ ನೋಡಿ, ಪಾಟಿನ ಥರನೇ ಅಲ್ವಾ, ಅಂದರೆ ರೌಂಡ್ ಶೇಪಲ್ಲಿ ಇರ್ತದೆ. ಈ ಥರ ಅಂಕುಡೊಂಕಾಗಿ ನಿಲ್ಲುವಂಥದ್ದು ಏನಿಲ್ಲ. ಮಣ್ಣೆಲ್ಲ ತುಂಬಿಸಿದಾದ ನಂತರ ರೌಂಡ್ ಶೇಪಲ್ಲಿ ಬರ್ತದೆ, ಕರೆಕ್ಟಾಗಿ ನೀರು ಸಹ ನಿಲ್ತದೆ. ಮತ್ತು ಮಣ್ಣು ತುಂಬಿಸುವಾಗಲೂ ಹಾಗೆ ಇದಕ್ಕೆ ಕಂಪ್ಲೀಟ್ ಫಿಲ್ ಮಾಡಬೇಕು, ಎಲ್ಲಿ ಸ್ಪೇಸ್ ಬಿಡಬಾರ್ದು. ಫುಲ್ ಅಂದರೆ ಸ್ಪೇಸ್ ಅಂತ ಹೇಳಿದರೆ ಹೀಗೆ ಫುಲ್ ಮಾಡಬೇಕು ಅಂತಲ್ಲ, ಇಲ್ಲೆಲ್ಲ ನೋಡಿ ಸೈಡಲ್ಲೆಲ್ಲ ಈ ಥರ ಫುಲ್ ಕವರ್ ಆಗುವ ಥರ ಮಣ್ಣನ್ನು ತುಂಬಿಸ್ಕೊಳ್ಬೇಕು. ಇವಾಗ ನಾನೊಂದು ರಿಪೋರ್ಟ್ ಮಾಡ್ತಿದ್ದೇನೆ, ಸ್ವಲ್ಪ ಮಣ್ಣನ್ನು ಹಾಕಿದ್ದೇನೆ ನೋಡಿ. ಇದು ಮಣ್ಣು ಅಂತ ಹೇಳಿದರೆ ಕಂಪೋಸ್ಟ್ ಮಣ್ಣು ಅಂತಲೇ ಹೇಳ್ಬೋದು. ನಾನು ಇದು ಏನು ಕೋಕೋಬಿಟ್ ಎಲ್ಲ ಮಿಕ್ಸ್ ಮಾಡಿದಂಥ ಮಣ್ಣು ಆಯಿತಾ. ಸ್ವಲ್ಪ ನೋಡಿ ಕೋಕೋಬಿಟ್ ಅಂತ ಹೇಳಿದರೆ ಇದು ನಮ್ಮ ಇಲ್ಲೆಲ್ಲ ಇದುಂಟು, ಏನು ತೆಂಗಿನ ನಾರು ಉಂಟಲ್ಲ, ಅದನ್ನೆಲ್ಲ ಹಾಕಿ ಇಟ್ಟಿದ್ದೆ ನಾನು. ಸೊ ಹಾಗಾಗಿ ಮಣ್ಣು ಸ್ವಲ್ಪ ಲೂಸ್ ಆಗಿರುವಂಥ ಮಣ್ಣಿದೆ ಆಯಿತಾ. ಇನ್ನು ಇದಕ್ಕೆ ನಾನು ಹಾಕುವಂಥದ್ದು ಏನು ಅಂತ ಹೇಳಿದರೆ, ಇವಾಗ ಸಗಣಿ ಹುಡಿ ಉಂಟಲ್ಲ ಅದುಂಟು. ಬಟ್ ಒಂದು ಗಿಡವನ್ನು ನೆಡುವಾಗ ಅಂದರೆ ಗಿಡವನ್ನು ಈ ಮಕ್ಕಳೆಂತ ಬೊಬ್ಬೆ ಹಾಕೋದು, ಸ್ವಲ್ಪ ಸೈಲೆಂಟ್ ಆಗಿರಬಾರ್ದಾ. ಗಿಡವನ್ನು ನೆಡುವಾಗ ಯಾವಾಗಲೂ 50% ಮಣ್ಣು ಅಂತ ಹೇಳಿದರೆ ಕೋಕೋಬಿಟ್ ಮಿಕ್ಸ್ ಮಾಡಿರುವಂತಹ ಮಣ್ಣು, 50% ಮಣ್ಣು, ಈ ಥರ ಲೂಸ್ ಆಗಿರುವಂಥ ಮಣ್ಣು, ಮತ್ತು 50% ಗೊಬ್ಬರ ಅಂತ ಹೇಳಿದರೆ ಇದೇ ನಾನು ಹೇಳಿದೆ. ಸಗಣಿ ಹುಡಿ ಇದ್ದರೆ ನೋಡಿ, ಸಗಣಿ ಹುಡಿ ಉಂಟಿಲ್ಲಿ, ಇದು ಸಗಣಿ ಹುಡಿ ಉಂಟು. ಇಲ್ಲದಿದ್ದರೆ ಕಂಪೋಸ್ಟ್ ಅಂತ ಸಿಗ್ತದೆ, ಬ್ಲ್ಯಾಕ್ ಆಗಿರುವಂಥ ಪೌಡರ್ ಕಂಪೋಸ್ಟ್. ಮತ್ತು ಹರಳೆಂಡಿ, ಕಡಲೆ ಹಿಂಡಿ, ಬೇವಿನ ಹಿಂಡಿ, ಇದನ್ನು ಸ್ವಲ್ಪ ಪ್ರಮಾಣದಷ್ಟು ಹಾಕಿ, ಅಂದರೆ 50% ಗೊಬ್ಬರ 50% ಮಣ್ಣು ಎರಡನ್ನು ಮಿಕ್ಸ್ ಮಾಡಿಕೊಂಡು ಈ ಗ್ರೋ ಬ್ಯಾಗಲ್ಲಿ ಫಿಲ್ ಮಾಡಬೇಕು. ಒಂದು ಇಷ್ಟು ಫಿಲ್ ಮಾಡಿದರೆ ಆಯಿತು. ಅಂದರೆ ಒಂದು ಮುಕ್ಕಾಲ ತನಕಲ್ಲ, ಹಾಫ್ಗಿಂತ ಸ್ವಲ್ಪ ಜಾಸ್ತಿಯನ್ನು ಫಿಲ್ ಮಾಡ್ಕೊಂಡ್ಬಿಟ್ಟು ಗಿಡವನ್ನು ನೆಡುವಂಥದ್ದು. ಓಕೆ, ನಾನಿವಾಗ ಇಷ್ಟು ಮಣ್ಣು, ಇದು ಕಾಲರಷ್ಟು ಮಣ್ಣು ಹಾಕಿದ್ದೇನೆ. ಇನ್ನೇನು ಮಾಡಬೇಕು ಅಂದರೆ, ಇದು ರೀಪೋರ್ಟ್ ಮಾಡೋದಲ್ವಾ, ಹೊಸ ಗಿಡ ನೆಡುವವರಿಗೆ ಇಷ್ಟನ್ನು ಫುಲ್ ಗೊಬ್ಬರ ಮತ್ತು ಮಣ್ಣನ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಗಿಡವನ್ನು ನೆಡುವಂಥದ್ದು, ಈ ಥರ ಹೊಂಡ ಮಾಡಿ ನೆಡುವಂಥದ್ದು. ರೀಪೋರ್ಟ್ ಮಾಡುವಾಗ ಕಾಲು ಭಾಗದಷ್ಟು ಮಣ್ಣನ್ನು ಹಾಕಿಕೊಂಡು, ಫಸ್ಟ್ ಮಣ್ಣನ್ನು ಹಾಕಿಕೊಂಡ್ಬಿಟ್ಟು ಈ ಗಿಡವನ್ನು ನೋಡಿ, ಈ ಗಿಡವನ್ನು ತೆಗಿತೇನೆ ನಾನು. ತೆಗೆದು ಇದರ ಮೇಲೆ ಇಟ್ಟು ಆಮೇಲೆ ನನ್ನ ಸಗಣಿ ಪೌಡರ್ ಉಂಟಲ್ಲ, ಸಗಣಿ ಹುಡಿ, ಅದನ್ನು ಸುತ್ತ ಹಾಕಿದರೆ ನಾನು ಅದು ತೋರಿಸ್ತೇನೆ. ನಮ್ಮ ಮಗನಲ್ಲಿ ವಿಡಿಯೋ ಮಾಡಿಸ್ತೇನೆ, ಇಲ್ಲ ಇದ್ರೆ ನನಗೆ ಕಷ್ಟ ಆಗ್ತಾವೆ, ನೀವು ತಿದ್ದಾನೆ ಯಾವಾಗಲೂ ನಾನೇ ಮಾಡೋದಲ್ವ, ಹಾಗಾಗಿ ನನಗೆ ಸರಿಯಾಗಿ ವಿಡಿಯೋ ಸಿಗೋದಿಲ್ಲ. ನನ್ನ ವಾಯ್ಸ್ ಕೇಳದಿದ್ರೆ ಸಾರಿ, ನಾನು ಮೈಕೇನು ತಗೊಂಡು ಬರಲಿಲ್ಲ, ತೋರಿಸ್ತೇನೆ ನಾನು ಒಂದ್ಸಲ. ಓಕೆ, ತಗೋ, ಹಿಡಿತ್ಯಾ, ಈ ಕಡೆ ಬಾ, ಇದು ಕಾಣ್ಬೇಕಾಯ್ತಾ, ಇದನ್ನು ತೋರಿಸಿದ್ರೆ ಸಾಕು. ಓಕೆ, ನೋಡಿ ಈ ಗಿಡ ಕಾಣ್ತದನ್ನ, ಗಿಡ ಕಾಣ್ತದ, ಈ ಗಿಡ ಇದು ಈಗ ಚಿಕ್ಕ ಪಾಟ್ ಆದ ಕಾರಣ ಸುಲಭದಲ್ಲಿ ನಮಗೆ ತೆಗಿಲಿಕ್ಕೆ ಆಗ್ತದೆ. ನೋಡಿ ಸ್ವಲ್ಪ ಹತ್ತಿರ ತಗೊಂಡು ಬಾ, ಕಾಣುತ್ತೆ. ಇದನ್ನು ಬೇರನ್ನು ತೋರಿಸಾಯ್ತಾ, ನೋಡಿ ಬೇರು ಯಾವ ಥರ ಬಂದಿದೆ ನೋಡಿ. ಈ ಪಾಟಲ್ಲಿ ಕಂಪ್ಲೀಟ್ ಆವರಿಸಿಕೊಂಡು ಉಂಟು ಬೇರು ಅಲ್ವಾ. ಇದೇ ಥರ ಗ್ರೋ ಬ್ಯಾಗಲ್ಲಿ ನೆಟ್ಟ ಗಿಡ ಸಹ ಈ ಥರ ಗಿಡ ಯೆಲ್ಲೋಶ್ ಆಗಿ ಬರ್ತದೆ ಅಂತಾದರೆ, ದೊಡ್ಡ ಗ್ರೋ ಬ್ಯಾಗಲ್ಲೆಲ್ಲ ಯೆಲ್ಲೋ ಕಲರ್ ಎಲ್ಲ ಬರ್ತದೆ ಅಂತ ನಮ್ಮ ಕಂಪ್ಲೇಂಟ್ ಉಂಟಲ್ಲ, ಕಾರಣ ಇಷ್ಟೇ ನೋಡಿ. ಇದಕ್ಕೆ ಇನ್ನೂ ಸ್ಪೇಸ್ ಇಲ್ಲ, ಬೇರು ಹೋಗಲಿಕ್ಕೆ ಸ್ಪೇಸ್ ಇಲ್ಲ. ಹಾಗಾಗಿ ಇದಕ್ಕೆ ಅಂದರೆ ಗೊಬ್ಬರದ ಅಂಶ ಎಲ್ಲ ಸಾಕಾಗೋದಿಲ್ಲ, ಈ ಗಿಡಕ್ಕೆ ಸಾಕಾಗೋದಿಲ್ಲ ಇಷ್ಟು ಮಣ್ಣೆಲ್ಲ. ಸೊ ಇನ್ನು ಇದನ್ನು ಈ ಥರ ಬಿಡಿಸ್ಕೊಳ್ಬೇಕು ನೋಡಿ, ಹೀಗೆ ಬಿಡಿಸ್ಕೊಳ್ಬೇಕು, ಬೇರನ್ನೆಲ್ಲ ಬಿಡಿಸ್ಕೊಳ್ಬೇಕು. ಯಾಕೆಂತ ಹೇಳಿದರೆ ಅದು ಆ ಮಣ್ಣಿನ ಜೊತೆಗೆ ಸೆಟ್ ಆಗಬೇಕಲ್ವ. ಹಾಗಾಗಿ ಇದರಲ್ಲಿದ್ದಂತಹ ಇದನ್ನೆಲ್ಲ ಬಿಡಿಸ್ಕೊಂಡ್ಬಿಟ್ಟು ಹೀಗೆ ಬಿಡಿಸ್ಕೊಂಡ್ಬಿಟ್ಟು ಹೀಗೆ ಇಟ್ಟರೆ ಆಯಿತು. ಕಾಣ್ತದನ ಗಿಡ ಸರಿ ಕಾಣಬೇಕು, ಸರಿ ನೋಡಿಕೊಳ್ಳಿ. ಈ ಥರ ಗಿಡವನ್ನು ಇಟ್ಕೊಂಡ್ಬಿಟ್ಟು ಬೇಕಿದ್ರೆ ಇದನ್ನು ಲೂಸ್ ಮಾಡ್ಬೋದು, ಈ ಥರ ಲೂಸ್ ಮಾಡಿಕೊಳ್ಬೋದು, ಏನಾಗೋದಿಲ್ಲ. ಈ ಥರ ಗಿಡದಲ್ಲಿ ಪೆಟ್ಟಾಗ್ತದೆ ಆ ಥರ ಎಲ್ಲ ಇರ್ಬೋದು, ಏನಾಗೋದಿಲ್ಲ. ಸೈಡಲ್ಲೆಲ್ಲ ಲೂಸ್ ಮಾಡಿಕೊಳ್ಬೇಕು. ಹೀಗೆ ಮಾಡಬೇಕು ನೋಡಿ, ಹೀಗೆ ಮಾಡಬೇಕು. ನೀನು ಈ ಕಡೆ ಬಾ, ಈ ಕಡೆ ಬಾ, ಈ ಕಡೆ ಬಾರ ನೋಡಿ. ಈ ಥರ ಆಯ್ತಲ್ಲ. ಇನ್ನು ಹೀಗೆಲ್ಲ ಮಾಡಿ ಆದ ನಂತರ
ಇದಕ್ಕೆ ಇದನ್ನು ತೋರಿಸಿ ಆಯ್ತಾ. ಇದಕ್ಕೆ ಇನ್ನು ನಮ್ಮ ಸಗಣಿ ಪೌಡರ್ ಉಂಟಲ್ಲ ಅದನ್ನು ಹಾಕಿದರೆ ಆಯಿತು. ಸುತ್ತಲ್ಲ ಹೀಗೆ ಹಾಕಿ ಅದರ ಮೇಲೆ ಮಣ್ಣು ಹಾಕಬೇಕಾಯ್ತಾ. ಬರೀ ಅದನ್ನೇ ಹಾಕುವುದಲ್ಲ, ಅದರ ಮೇಲೆ ಮಣ್ಣನ್ನು ಹಾಕಬೇಕು. ಹಾಗೇನಾಗ್ತದೆ ಅಂತ ಹೇಳಿದ್ರೆ ಗಿಡ ಚೆನ್ನಾಗಿ ಬರ್ತದೆ. ಹೋಗ ಆಚೆ ಹೋಗು, ಆಚೆ ಹೋಗು, ಹೋಗು ಆಚೆ ಹೋಗು. ನೋಡಿ ಹೀಗೆಲ್ಲ ಇಷ್ಟು ಗೊಬ್ಬರ ಹಾಕಿದ್ರೆ ಸಾಕು, ಇಷ್ಟು ಸಾಕು. ಇನ್ನು ಇದರ ಮೇಲೆ ಇದು ಮಣ್ಣನ್ನು ಹಾಕಬೇಕು. ಇಷ್ಟು ಕಾಣ್ತದ ನೋಡಿ, ಇಷ್ಟು ಗೊಬ್ಬರ ಎಲ್ಲ ಹಾಕಿ ಸೆಟ್ ಮಾಡಿದ್ರೆ ಇನ್ನು ಇದರ ಮೇಲೆ ಮಣ್ಣನ್ನು ಹಾಕಿ ಗಿಡವನ್ನು ಸೆಟ್ ಮಾಡಬೇಕು. ಮಣ್ಣು ತಗೊಂಡು ಬರುವ ನೋಡಿ. ಇವಾಗ ಇದು ಸಗಣಿ ಪೌಡರ್ ಎಲ್ಲ ಹಾಕಿದೆಲ್ಲ, ಇನ್ನು ಮೇಲೆ ಮಣ್ಣು ಮಿಕ್ಸ್, ಯಾವುದು ಕೊಕೊಬೀಟ್ ಹಾಕಿ ಮಣ್ಣಿತ್ತು ಮಿಕ್ಸ್ ಮಾಡಿದ್ದು ಅದನ್ನು ಹಾಕಿದೆ ಆಯ್ತಲ್ಲ. ರೀಪೋಟಿಂಗ್ ಮಾಡಿ ಆಯಿತು, ಗಿಡವನ್ನು ರೀಪೋಟಿಂಗ್ ಮಾಡಿ ಆಯ್ತು. ಇದಕ್ಕೆ ನೀರು ಬಿಡಬೇಕಾಯ್ತು. ಯಾಕೆಂತ ಹೇಳಿದ್ರೆ ಈಗಿನ ಸೀಸನ್ ಅಂತಲ್ಲ ನೋಡಿ, ಕೈ ಇದ್ದರೆ ಉಂಟಲ್ಲ ಇದು ಬೆಸ್ಟ್. ಒಂದು ಕೈಯಲ್ಲಿ ಮೊಬೈಲ್ ಇದ್ದ ಕೈ, ಇಲ್ಲದಿದ್ದರೆ ಎರಡು ಕೈಯಲ್ಲಿ ಹಿಡ್ಕೊಂಡು ನಾನು ಆ ಕಡೆ ಹೋಗಿ ಮೂಮೆಂಟ್ ಮಾಡಿ ಇಡುವಂಥದ್ದು ನೋಡಿ. ಗಿಡ ನೋಡಿ, ಗಿಡ ರೆಡಿ ಆಯಿತು. ಇವಾಗ ಗಿಡವನ್ನು ರೀಪೋರ್ಟ್ ಮಾಡಿ ಆಯಿತು. ಇದೇ ಗಿಡ ಇನ್ನು 1 ತಿಂಗಳಾದ ನಂತರ ತುಂಬ ಚೆನ್ನಾಗಿ ಒಳ್ಳೆ ಗ್ರೋತಿಂಗಲ್ಲಿ ಬರ್ಬೋದು. ಓಕೆ, ಈ ಗ್ರೋ ಬ್ಯಾಗಲ್ಲಿ ನೆಟ್ಟರೆ ಗಿಡ ತುಂಬ ಚೆನ್ನಾಗಿ ಬರ್ತದೆ. ತೋರಿಸ್ತೇನೆ ನಾನು. ಸಾಕಾಗಿ ಹೋಯಿತು ನೋಡಿ ಈ ಗಿಡ. ಇದು ಗ್ರೋ ಬ್ಯಾಗ್, ಇದು ನೋಡಿ, ಇದೆಲ್ಲ ಆಯಿತು ರಿಪೋರ್ಟ್ ಮಾಡಲಿಕ್ಕೆ ಆಯಿತು. ಕಲರ್ ನೋಡಿ ಯಾವ ಥರ ಬಂದಿದೆ ಅಂತೇಳಿ. ಬೇರೆಲ್ಲ ಎಷ್ಟು ಹೋಗಿದೆ ಗೊತ್ತಾದ್ರದ್ದು ನೋಡಿ. ಇದು 25 ಲೀಟರಲ್ಲಿ ನೆಟ್ಟ ಗಿಡ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ. ನಾನು ಹೇಳುವುದಾ ಅಲ್ಲ ನೀವು ನೋಡುವುದಾ, ನಿಮಗೆ ಗೊತ್ತಾಗ್ಬೋದು ಕಾಣುವಾಗಲೇ ಹೇಗೆ ಬಂದಿದೆ ಗಿಡ ಅಂತ. ತುಂಬ ಚೆನ್ನಾಗಿ ಬಂದಿದೆ. ಮತ್ತೊಂದು ಪ್ಲಸ್ ಪಾಯಿಂಟ್ ನಾನು ಪ್ರತಿ ಸಲ ಹೇಳ್ತಿದ್ದೇನೆ, ಎಲ್ಲಿಗಾದರೂ ಹೋದರೆ ನನಗೆ ಇವತ್ತು ಅಮ್ಮನ ಮನೆಗೆ ಹೋದರೆ ಇವತ್ತು ಹಾಲ್ಟ್ ಆಗಬೇಕಾಗ್ತದೆ. ನಾಳೆ ನಾನು ಬರ್ತೇನೆ, ಗಿಡವನ್ನು ಹೂ ಕೊಯ್ಲಿಕ್ಕೆ ಉಂಟು ಹಾಗೆ ಹೀಗೆ ಅಂತೇಳಿ ರೀಸನ್ ಹೇಳಿ ಬರ್ತೇನೆ. ಈವ್ನಿಂಗ್ ಆಗುವಾಗ ಈವ್ನಿಂಗ್ ಬಂದರೆ ನಂಗೆ ಈವ್ನಿಂಗ್ ನೀರು ಬಿಡಲಿಕ್ಕೆ ಕಷ್ಟ ಆಗ್ತದೆ. ಒಂದು ದಿವಸ ನೀರು ಬಿಡದಿದ್ದರೂ ಸಹ ಬಾಡುವುದಿಲ್ಲ ಗಿಡ. ಯಾಕೆಂತ ಹೇಳಿದರೆ ಇದರಲ್ಲಿ ತುಂಬ ಮಣ್ಣು ಸಹ ಹಿಡಿತದೆ ಮತ್ತು ನೀರಿನ ಅಂಶ ನಿಲ್ತದೆ ಅದರಲ್ಲಿ. ಅಂದರೆ ದೊಡ್ಡ ದೊಡ್ಡ ಹೋಲಾಗಿ ಎಲ್ಲ ಸೋಸಿ ಹೋಗೋದಿಲ್ಲ. ಇದು ನೋಡಿ, ಪಾಟಲ್ಲಿ ಇದರ ಅಡಿಯಲ್ಲಿ ಇರುವಂಥದ್ದು ಹೋಲೆಲ್ಲ ಅಲ್ವಾ. ಆವಾಗ ಏನಾಗ್ತದೆ ಅಂತ ಹೇಳಿದರೆ ನೀರು ಬಿಟ್ಟ ತಕ್ಷಣ ಎಲ್ಲ ಸೋಸಿ ಹೋಗ್ತದೆ, ಕೆಳಗೇನೆ ಸೋಸಿ ಹೋಗ್ತದೆ. ಇದು ಕೆಳಗಿರುವಂಥದ್ದಲ್ಲ, ಇಲ್ಲಿ ಸೈಡಲ್ಲಿ ಇರುವಂಥದ್ದು ಹೋಲು. ಸೊ ಹಾಗಾಗಿ ನಾವು ನೀರು ಬಿಡುವಾಗ ಅದು ಮಿಡ್ಲಲ್ಲೆಲ್ಲ ಹಾಗೆ ಇರ್ತದೆ, ಸೈಡಲ್ಲಿ ಹೋಗುವಂಥದ್ದು. ಹಾಗಾಗಿ ಅದರಲ್ಲಿ ಕಂಪ್ಲೀಟ್ ನೀರಿನಂಶ ಹೋಗುವುದಿಲ್ಲ. ಅಪ್ಪ ಎಂಥ ಉಪದ್ರ ಮಕ್ಕಳ ದುರಾಮ, ನನಗೆ ಸಾಕಾಗಿ ಹೋಗ್ತದೆ ಆಯ್ತಾ. ಯಪ್ಪ, ಗಿಡವನ್ನು ಸಾಕೋದಕ್ಕಿಂತ ಜಾಸ್ತಿ ಉಂಟಲ್ಲ, ಚಿಕ್ಕ ಮಕ್ಕಳಿದ್ರೆ ಮೇಂಟೆನೆನ್ಸ್ ಮಾಡಲಿಕ್ಕೆ ಕಷ್ಟ. ನೋಡಿ ಈ ಗಿಡಕ್ಕೆ ಸಾಧಾರಣ 1 ವರ್ಷ ಕಳೆದು 1.5 ವರ್ಷ ಆಗ್ತಾ ಬಂತು. ಇದು 25 ಲೀಟರ್ ಗ್ರೋ ಬ್ಯಾಗಲ್ಲಿ ನೆಟ್ಟಿರುವಂಥದ್ದು. ನೋಡಿ ಗಿಡ ಹೇಗುಂಟು ನೋಡಿ, ತುಂಬ ಚೆನ್ನಾಗಿ ಬಂದಿದೆ ಸಹ. ಮತ್ತು ಇದರಲ್ಲಿ ನೋಡಿ ಇನ್ನೂ ಸ್ಪೇಸ್ ಉಂಟು, ಗೊಬ್ಬರ ಹಾಕಲಿಕ್ಕೆ ಇನ್ನೂ ಸ್ಪೇಸ್ ಉಂಟು ಇದರಲ್ಲಿ ಆಯಿತಾ. ಸೊ ಹಾಗಾಗಿ ನೋಡಿ ಏನಾಗೋದಿಲ್ಲ, ಇದು ಗ್ರೋ ಬ್ಯಾಗ್ ಏನಾಗೋದಿಲ್ಲ. ಎಷ್ಟು ಚೆನ್ನಾಗಿದೆ ಗೊತ್ತಾಯ್ತಾ. ನೋಡಿ ಕಾಣ್ತದೆ, 25 ಲೀಟರ್ನ ಗ್ರೋ ಬ್ಯಾಗ್ ಇದು. ಕಾಣುವಾಗ ಚಿಕ್ಕದು ಕಂಡ್ರೂ ಸಹ ಒಳ್ಳೆ ಕ್ವಾಲಿಟಿ ಇರುವಂತಹ ಗ್ರೋ ಬ್ಯಾಗ್ ಇದು. ಓಕೆ, ಇದು ನಾನು ಫಸ್ಟ್ ತಗೊಂಡ ಪಾಟ್. ಇದಕ್ಕೆ ನಾನು 180 ಏನೋ ಕೊಟ್ಟಿದ್ದೇನೆ, 180 ರೂಪಾಯಿ ಕೊಟ್ಟಿದ್ದೇನೆ ಅದಕ್ಕೆ, ಈ ಪಾಟಿಗೆ. ಓಕೆ, ಈ ಪಾಟಿಗಿಂತ ಎಷ್ಟೋ ಬೆಸ್ಟ್ ಇದು. ಸೊ ನೋಡಿ, ನನಗೆ ವಿಪರೀತ ತಲೆನೋವು ಹೋಗ್ತದೆ ಆಯಿತಾ. ಅದರ ಎಡೆಗೆ ಸಹ ನಾನು ವೀಡಿಯೋಸ್ ಮಾಡಲಿಕ್ಕೆ ಬಂದಿದ್ದು. ನೋಡಿ ಇಲ್ಲೆಲ್ಲ ಕಾಣ್ತದೆ, ಇದು ಸ್ಕ್ರ್ಯಾಚ್ ಆಗಿದೆ ನೋಡಿ, ಹೋಯಿತು. ಇನ್ನು ಇದನ್ನು ಮುಟ್ಲಿಕ್ಕೆ ಆಗೋದಿಲ್ಲ. ಅದೇ ರೀತಿಯಾಗಿ ವೀಡಿಯೋಸ್ ಮಾಡಬೇಕು. ನೋಡಿ ಇದು 25 ಲೀಟರ್ ನೆಟ್ಟಂಥ ಗಿಡ ಹೇಗುಂಟು ಹೇಳಿ. ನೋಡಿ ಹೇಗುಂಟು ನೋಡಿ, ಚೆನ್ನಾಗಿಲ್ವ ಗಿಡ? ತುಂಬ ಚೆನ್ನಾಗಿದೆ. ಅದೇ ಇದು ಈ ಗ್ರೋ ಬ್ಯಾಗಲ್ಲಿ ನೆಟ್ಟ ಗಿಡ ಹೇಗುಂಟು, ಒಣಗಿದ ಥರ ಉಂಟದು. ಅಂದರೆ ಯಾಕೆಂತ ಹೇಳಿದ್ರೆ ಅದರಲ್ಲಿ ನೀರು ನಿಲ್ಲುವುದಿಲ್ಲ, ತೀರ ನಿಲ್ಲುವುದಿಲ್ಲ. ನಾನು ಇವಾಗ ನೀರು ಬಿಟ್ಟರೆ ಹೋಯ್ತದು, ಮುಗೀತು. ನೋಡಿ ಈ ಗಿಡ ಎಲ್ಲ ಬೇಕೋ ಅಂತ ಹೇಳ್ತಾ ಉಂಟು ನೋಡಿ. ಇದನ್ನು ಇನ್ನು ರಿಪೋರ್ಟ್ ಮಾಡಬೇಕು. ನೋಡಿ ಇದು ಸೈಡಲ್ಲಿ ನಾನು ಜಸ್ಟ್ ಆಚೆ ಮೂವ್ ಮಾಡುವಾಗ ಕಟ್ ಆಗಿರುವಂಥದ್ದು ನೋಡಿ, ಹಾಗೆ ಆಗ್ತದೆ. ಸೊ ಗ್ರೋ ಬ್ಯಾಗಲ್ಲಿ ನೆಟ್ಟ ಗಿಡ ಅಂತೂ ತುಂಬ ಸೂಪರ್ ಆಗಿದೆ. ಇದೆಲ್ಲ ಗ್ರೋ ಬ್ಯಾಗಲ್ಲಿ ನೆಟ್ಟ ಗಿಡ ನೋಡಿ. ನಾನು ಹಾಗೆ ಒಂದು ರಿಪೋರ್ಟ್ ಮಾಡಿದ ವಿಡಿಯೋವನ್ನು ನಿಮಗೆ ತೋರಿಸಿದೆ. ನೆಕ್ಸ್ಟ್ ಇನ್ನು
ಕೆಲಸ ಮಾಡಲಿಕ್ಕೆ ತುಂಬ ಕೆಲಸ ಉಂಟು. ನನ್ನ ಟೆರೇಸಲ್ಲಂತೂ ತುಂಬ ಕೆಲಸ ಉಂಟು. ನೋಡಿ ಹೇಗಾಗಿದೆ ಗೊತ್ತಾ, ತಲೆ ಬಿಸಿ ಆಗ್ತದೆ ಬರುವಾಗಲೇ. ಇದನ್ನು ಕ್ಲೀನ್ ಮಾಡಬೇಕು, ಫ್ಲೋರ್ ಕ್ಲೀನ್ ಮಾಡಬೇಕು. ಮೊದಲನೇದಾಗಿ ಫ್ಲೋರ್ ಕ್ಲೀನ್ ಮಾಡಬೇಕು. ಆಮೇಲೆ ಗಿಡವನ್ನೆಲ್ಲ ರೀಪೋರ್ಟ್ ಮಾಡಬೇಕು. ಆ ಗ್ರೋ ಬ್ಯಾಗಲ್ಲಿರುವಂಥ ಗಿಡವನ್ನೆಲ್ಲ ತೆಗೆದು ರೀಪೋರ್ಟಿಂಗ್ ಮಾಡಿದ್ರೇ ನನಗೆ ಒಳ್ಳೆಯ ಬೆಸ್ಟ್ ಇಳುವರಿ ಅದರಿಂದ ಪಡೀಲಿಕ್ಕೆ ಸಾಧ್ಯ. ಇವಾಗ ನನಗೆ ಟೈಮ್ ಇಲ್ಲದ ಕಾರಣ ಮಲ್ಲಿಗೆಲ್ಲ ಕೊಯ್ಯಲಿಕ್ಕೆ ಕಟ್ಟಲಿಕ್ಕೆಲ್ಲ ಕಷ್ಟ ಆಗುವ ಕಾರಣ ನಾನು ಹಾಗೇ ಬಿಟ್ಟಿದ್ದೇನೆ. ನೋಡಿ, ನನಗೆ ಅದರಲ್ಲೇ ರಿಪೋರ್ಟ್ ಮಾಡುವಂಥದ್ದು ಎಲ್ಲ ರಿಪೋರ್ಟ್ ಮಾಡುವಂಥದ್ದು ಅದೆಲ್ಲ ನಾನು ಗ್ರೋ ಬ್ಯಾಗಿಗೆ ಶಿಫ್ಟ್ ಮಾಡಲಿಕ್ಕೆ ಇರುವಂಥದ್ದು. ಒಂದನೇದಾಗಿ ಸ್ಪೇಸ್ ಇಲ್ಲ ಇಡಲಿಕ್ಕೆ. ದೊಡ್ಡ ಗ್ರೋ ಬ್ಯಾಗಲ್ಲಿ ಶಿಫ್ಟ್ ಮಾಡಿದರೆ ಅಲ್ಲಿ ಸ್ಪೇಸ್ ಸಾಕಾಗಲಿಕ್ಕೆಲ್ಲ ಮೇಲೆ ಇಡಲಿಕ್ಕೆ. ಸೊ ಹಾಗಾಗಿ ಹಾಗೆ ಬಿಟ್ಟಿದ್ದೇನೆ ನಾನು. ಮತ್ತು ಇನ್ನೊಂದನ್ನು 25 ಲೀಟರಲ್ಲಿ ನನಗೆ ರಿಪೋರ್ಟ್ ಮಾಡಲಿಕ್ಕೆ ಆಗೋದಿಲ್ಲ, ದೊಡ್ಡ ದೊಡ್ಡ ಗಿಡದ್ದು. ಇದೆಲ್ಲ ಸೇಮ್ ಇದರದ್ದೇ ವಯಸ್ಸಿಂದು, ಇದೇ ಏಜಿಂದು. ಇದಕ್ಕೂ ಅದಕ್ಕೂ ಇರೋ ವ್ಯತ್ಯಾಸವನ್ನು ನೋಡಿ. ಇದು ನೆಲದಲ್ಲಿ ನಟ್ಟಂಥ ಫೀಲ್ ಇದರಲ್ಲಿ ಕಾಣ್ತದೆ, ಅದರಲ್ಲಿ ಕಾಣೋದಿಲ್ಲ. ಅದು ಗ್ರೋ ಬ್ಯಾಗ್, ಇದು ಪಾಟ್ ಅಂದರೆ ಪಾಟೆ, ಅದು ಅಷ್ಟೇ ಇರ್ಬೋದು ಅಷ್ಟೇ. ಸೊ ಹಾಗಾಗಿ ನೋಡಿ, ಈ ಗಿಡ ಎಲ್ಲ ನೋಡಿ ಹೇಗೆ ಬಂದಿದೆ ನೋಡಿ. ಒಳ್ಳೆ ಇಳುವರಿ ಬರುವಂಥ ಗಿಡ. ನನಗೆ ಇಷ್ಟೇ ಗಿಡ ಸಾಕು, ಜಾಸ್ತಿ ಬೇಕು ಅಂತಿಲ್ಲ. ಆ ಬ್ಯಾಗ್ ಇದೆಲ್ಲ ಕೌಂಟ್ ಮಾಡಬೇಕು ಅಂತಿಲ್ಲ. ಈ ಗಿಡವನ್ನೇ ಚೆನ್ನಾಗಿ ಮೇಂಟೈನ್ ಮಾಡಿದರೆ ಇದರಲ್ಲಿ ನನಗೆ ಒಂದು ಅಟ್ಟಿ ಮಲ್ಲಿಗೆ ತೆಗಿಬೋದು, ಒಂದು ಅಟ್ಟಿ ಜಾಸ್ತಿ ತೆಗಿಬೋದು ಇದರಲ್ಲಿ, ಇಷ್ಟರಲ್ಲೇ. ನೋಡಿ ಇಲ್ಲಿ ಕಾಣ್ತಲ್ಲ, ಈ ಒಂದು ಲೈನಲ್ಲಿ ಇದು ಮತ್ತು ಇದನ್ನೇ ಕೌಂಟ್ ಮಾಡಿದ್ರೇ ಒಂದು ಅಟ್ಟಿಗಿಂತ ಜಾಸ್ತಿಯನ್ನೇ ಮಲ್ಲಿಗೆ ತೆಗಿಬೋದು. ಇದನ್ನೇ ನಾನು ಕಾನ್ಸಂಟ್ರೇಷನ್ ಮಾಡಿ ನೋಡಿದರೆ, ಬಾಕಿ ಉಳಿದದನ್ನು ಬಿಡಿ, ಅದನ್ನು ಕೌಂಟ್ ಮಾಡೋದೇನೆ. ಅದನ್ನು ಸಹ ಮೇಂಟೆನೆನ್ಸ್ ಮಾಡಿದರೆ ಮಲ್ಲಿಗೆಗೆ ನೋಡುವವರು ಜನ ಇದ್ದಾರೆ. ಒಳ್ಳೆಯ ಒಂದು ಟೈಮ್ ಉಂಟು ಅಂತನ್ನುವರಿಗೆ ಇದರಲ್ಲಿ ನನಗೆ ಸಾಧಾರಣ ಒಂದು 4-5 ಅಟ್ಟಿ ತೆಗೆಯುವಂಥ ಮಲ್ಲಿಗೆ ಗಿಡ ಇದೆಲ್ಲ ಸಹ. ಮಲ್ಲಿಗೆ ಗಿಡ ಮಾಡಿ ಸೋತವರು ಯಾರೂ ಇಲ್ಲ. ಖಂಡಿತವಾಗಲೂ ಮಲ್ಲಿಗೆ ಗಿಡ ಮಾಡಿದರಲ್ಲಿ ಒಳ್ಳೆಯ ಉತ್ತಮ ಇಳುವರಿಯನ್ನು ಪಡೀಲಿಕ್ಕೆ ಸಾಧ್ಯ ಉಂಟು. ಇದರಿಂದ ನಮ್ಮ ಜೀವನವನ್ನು ಸಾಗಿಸ್ಬೋದು. ಇದರಲ್ಲೇ ಮಕ್ಕಳ ಎಜುಕೇಷನ್ ಆಗಿರ್ಬೋದು, ಇನ್ನಿತರ ಯಾವುದಾದ್ರೂ ಲೋನು ಏನಾದರೂ. ನಾನು ನನ್ನ ಒಂದು ಗಾಡಿ ತೆಗೆದಿದ್ದೆ, ನಾನು ನಿಮಗೆ ಫಸ್ಟ್ ಹೇಳಿದೆ. ನಾನು ಅದರ ಲೋನ್ ಪೇಮೆಂಟ್ ಎಲ್ಲ ಇದರಲ್ಲಿ ಬರ್ತದೆ, ನನಗೆ ಮಂತ್ಲಿ ಪೇಮೆಂಟ್ ಎಲ್ಲ ಇದರಲ್ಲೇ ಬರ್ತದೆ. ಓಕೆ, ಸೊ ಹಾಗಾಗಿ ಆ ಥರ ಏನಾದರೂ ನಮಗೊಂದು ಸೈಡಲ್ಲಿ ಇದನ್ನು ನೋಡಿಕೊಳ್ಳಿಕ್ಕೆ ಆಗ್ತದೆ. ಮತ್ತು ನಮಗೆ ಸಂಘ ಅದು ಇದರಲ್ಲೆಲ್ಲ ಸೇರುವವರಿಗೆಲ್ಲ ವೀಕ್ಲಿ ಪೇಮೆಂಟ್ ಮಾಡಲಿಕ್ಕಾಗ್ತದೆ. ಹಾಗೆಲ್ಲ ಹಲವಾರು ವಿಷಯಗಳಲ್ಲಿ ಮಲ್ಲಿಗೆಯು ನಮಗೆ ತುಂಬ ಹೆಲ್ಪ್ ಮಾಡ್ತದೆ. ಸೊ ಮಲ್ಲಿಗೆ ಕೃಷಿ ಮಾಡುವವರಿಗೆ ಖಂಡಿತವಾಗ್ಲೂ ಮಾಡ್ಬೋದು. ಈ ರೀತಿಯಾಗಿ ಸುಲಭ ರೀತಿಯಲ್ಲಿ ಗ್ರೋ ಬ್ಯಾಗಲ್ಲಿ ಮಾಡ್ಬೋದು. ಮತ್ತು ನಾನು ಹೇಳಿದೆ ಅಲ್ಲ, ಕೊಯ್ಲಿಕ್ಕೆ ಕಟ್ಟಲಿಕ್ಕೆ ಜನ ಬೇಕು. ಸುಮ್ಮನೆ ಮಾಡಿ ಅಷ್ಟು ಸುಲಭದ ವಿಷಯ ಅಲ್ಲ. ಮನೆಯಲ್ಲಿ ಜನ ಬೇಕಾಗ್ತದೆ ನಮಗೆ. ನಾವು ಫುಲ್ ಟೈಮ್ ಅದರಲ್ಲಿ ವರ್ಕ್ ಮಾಡ್ತೇವೆ ಅಂತಾದರೆ ಜಾಸ್ತಿ ಅಮೌಂಟನ್ನು ತೆಗಿಬೋದು. ಮತ್ತು ಸೈಡಲ್ಲಿ ಕೆಲಸಕ್ಕೆ ಹೋಗೋವರಿಗೆಲ್ಲ ಸೈಡಲ್ಲಿ ಮಾಡ್ತೇನೆ ಅಂತ ಅನ್ನೋರಿಗೆ 30-50 ಒಳಗೆ ಗಿಡವನ್ನು ಮಾಡೋದು ಒಳ್ಳೆಯದು. ಇನ್ನಷ್ಟು ಮಾಹಿತಿಯೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಕಾಣುವ ಹಾಗಿದ್ರೆ ಅಲ್ಲಿ ತನಕ ಬಾಯ್.